ಹೆಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಹೇಗೆ 20 ಆ್ಯಂಡ್ 20 ಇಂಟರ್ನಲ್ ಸ್ಕೋರ್ ಮಾಡೋದು ಅಂತ ನೋಡೋಣ. ನಿಮಗೆ 2 or 3 years ಬ್ಯಾಕ್ ಏನಾಗ್ತಿತ್ತು ಅಂತಂದರೆ ಸ್ಟೂಡೆಂಟ್ಸು ಡೈರೆಕ್ಟಾಗಿ 100 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮ್ ಬರೀತಾಯಿದ್ರು. ಬಟ್ ನಿಮಗೆ ಫೈನಲ್ ಎಕ್ಸಾಮ್ ಇರೋದು ಬಂದುಬಿಟ್ಟು 80 ಮಾರ್ಕ್ಸಿಗೆ ಇರುತ್ತೆ ಅಲ್ವಾ. ಸೊ ಇನ್ನು ರಿಮೈನಿಂಗ್ 20 ಮಾರ್ಕ್ಸ್ ಏನಾಗುತ್ತೆ, ಇಂಟರ್ನಲ್ಸ್ ಆಗುತ್ತೆ. ಸೊ ಆ 20 ಮಾರ್ಕ್ಸ್ನ ಹೇಗೆ ಸ್ಕೋರ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಿದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಸಪೋಸ್ ನೀವು ಇಂಟರ್ನಲ್ಸಲ್ಲಿ ಏನಾದರೂ 1 ಅಥವಾ 2 ಮಾರ್ಕ್ಸ್ ಕಡಿಮೆ ಆದರೆ ಫೈನಲ್ ಎಕ್ಸಾಮಲ್ಲಿ ನಿಮಗೆ ಇವನ್ 80 out of 80 ಬಂದರೂ ಸೆಂಟಮ್ ತೊಗೊಳೋದಕ್ಕಾಗಲ್ಲ. ಸೊ ಅದರಿಂದ ನೀವು ಈಗ ಈ 20ಗೆ ತುಂಬಾ ಫೋಕಸ್ ಮಾಡಬೇಕಾಗತ್ತೆ. ಸೊ ನಿಮಗೆ ಈ 20 ಮಾರ್ಕ್ಸ್ನ 2 ಸ್ಪ್ಲಿಟ್ ಆಗುತ್ತೆ. ಹೇಗೆ ಅಂತಂದರೆ, ಫಸ್ಟ್ 10 ಮಾರ್ಕ್ಸ್ ಬಂದುಬಿಟ್ಟು ಪ್ರಾಜೆಕ್ಟ್ ಮೇಲಿರುತ್ತೆ, ಇನ್ನು 10 ಮಾರ್ಕ್ಸ್ ಬಂದುಬಿಟ್ಟು ಇಂಟರ್ನಲ್ ಎಕ್ಸಾಮ್ ಮೇಲಿರುತ್ತೆ. ಸೊ ಪ್ರಾಜೆಕ್ಟ್ನ ಈಸಿಯಾಗಿ ಯಾರು ಬೇಕಾದರೆ ಸ್ಕೋರ್ ಮಾಡ್ಬೋದು. ಯಾಕೆ ಅಂದರೆ ಸ್ಪೆಸಿಫೈಡ್ ಲಿಸ್ಟ್ ಆಫ್ ಟಾಪಿಕ್ಸ್ ಇರುತ್ತೆ. ಆ ಟಾಪಿಕ್ ಮೇಲೆ ನೀವು ಆನ್ಸರ್ನ ಬರೆದ್ಬಿಟ್ಟು ಆನ್ ಟೈಮ್ ಸಬ್ಮಿಟ್ ಮಾಡಿದ್ರೆ ಸಾಕು, ಈಸಿಯಾಗಿ 10 ಮಾರ್ಕ್ಸ್ ಸಿಗುತ್ತೆ. ಇನ್ನು ಉಳ್ಕೊಂಡಿರೋ 10 ಮಾರ್ಕ್ಸ್ ಇದೆ ಗೊತ್ತಾ, ಅದನ್ನು ಹೇಗೆ ಸ್ಕೋರ್ ಮಾಡೋದು ಅಂತ ನೋಡೋಣ. ಸೊ ದ 20 ಮಾರ್ಕ್ಸ್ ಬ್ರೇಕಪ್ ಇಸ್ 10 ಮಾರ್ಕ್ಸ್ ಏನಾಗುತ್ತೆ ಪ್ರಾಜೆಕ್ಟ್ ಮೇಲಿರುತ್ತೆ. ಅದಾದಮೇಲೆ ಕ್ವಾರ್ಟರ್ಲಿ 1 ಎಕ್ಸಾಮ್ ಬರುತ್ತೆ, ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ, ಕ್ವಾರ್ಟರ್ಲಿ 2 ಎಕ್ಸಾಮ್ ಇರುತ್ತೆ. ಅಂದರೆ ಟೋಟಲ್ ಎಷ್ಟು ಇಂಟರ್ನಲ್ ಎಕ್ಸಾಮ್ ಬರುತ್ತೆ ನಿಮಗೆ? 3 ಇಂಟರ್ನಲ್ ಎಕ್ಸಾಮ್ ಬರುತ್ತೆ. ಈ 3 ಎಕ್ಸಾಮಲ್ಲಿ ಬೆಸ್ಟ್ ಆಫ್ 2ನ ಕನ್ಸಿಡರ್ ಮಾಡ್ತಾರೆ. ಕ್ವಾರ್ಟರ್ಲಿ 1 ಆದ ತಕ್ಷಣ ಏನು ಮಾಡ್ತೀವಿ, ಪೇಪರ್ ಕರೆಕ್ಷನ್ ಮಾಡಿ ನಿಮ್ಮ ಮಾರ್ಕ್ಸ್ನ ನಾವು ಸ್ಯಾಟ್ಸಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೇಮ್ ಮಿಡ್ ಟರ್ಮ್ ಆದಮೇಲೂ ಕರೆಕ್ಷನ್ ಮಾಡಿ ಸ್ಯಾಟ್ಸಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಬೋರ್ಡ್ ಏನು ಮಾಡ್ತಾರೆ, ಆ 3 ಇಂಟರ್ನಲ್ ಎಕ್ಸಾಮಲ್ಲಿ ಬೆಸ್ಟ್ ಆಫ್ 2 ನೀವು ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಆ 2 ಎಕ್ಸಾಮ್ನ ತೊಗೊಂಡು ಇಂಟರ್ನಲ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಇದು ನಿಮಗೆ ಸ್ಪ್ಲಿಟ್ ಅಪ್ ಆಗುತ್ತೆ 20 ಮಾರ್ಕ್ಸ್. ಸೊ ಇವಾಗ ಪ್ರಾಜೆಕ್ಟಲ್ಲಿ ನೀವು ಹೇಗೆ 10 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂತಂದರೆ, ಇನ್ ದ ಮಂತ್ ಆಫ್ ಅಕ್ಟೋಬರ್ ಟು ನವಂಬರ್ ನಿಮಗೆ ಎಲ್ಲ ಟೀಚರ್ಸು ನಿಮಗೆ ಬ್ಲೂ ಬುಕ್ಕಲ್ಲಿ ಪ್ರಾಜೆಕ್ಟ್ನ ಬರೆದ್ಬಿಟ್ಟು ಸಬ್ಮಿಟ್ ಮಾಡೋದಕ್ಕೆ ಹೇಳ್ತಾರೆ. ಲಿಸ್ಟ್ ಆಫ್ ಟಾಪಿಕ್ಸ್ ಇರುತ್ತೆ, ಈಸಿಯಾಗಿರೋ ಟಾಪಿಕ್ನ ಚೂಸ್ ಮಾಡ್ಕೊಳ್ಳಿ. ನಿಮಗೆ ಒಂದು ಈ ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ, ಜಸ್ಟ್ 10 to 20 ಪೇಜಸ್ ಬರೀಬೇಕು 10 ಮಾರ್ಕ್ಸಿಗೆ. ಸೊ ಅದು ಫಸ್ಟ್ ಅಡ್ವಾಂಟೇಜು, ಕಡಿಮೆ ಇರುತ್ತೆ ಟಾಪಿಕ್ ಬರೆಯೋದಕ್ಕೆ. ಅದಾದಮೇಲೆ ಟೆಕ್ಸ್ಟ್ ಬುಕ್ನ ಯೂಸ್ ಮಾಡ್ಬೋದು, ನೋಟ್ಸ್ನ ಯೂಸ್ ಮಾಡ್ಬೋದು, ಇಂಟರ್ನೆಟ್ನ ಯೂಸ್ ಮಾಡ್ಬೋದು, ಮತ್ತು AI ಟೂಲ್ಸ್ ಇದೆ ಅಲ್ವಾ ಇವಾಗ. ಸೊ ಈಸಿಯಾಗಿ ಅದ್ರ ಹೆಲ್ಪ್ ತೊಗೊಂಡು ಸಬ್ಮಿಟ್ ಮಾಡ್ಬೋದು ನೀವು, ಅಥವಾ ಬರೆದ್ಬಿಟ್ಟು ಆನ್ ಟೈಮ್ ಸಬ್ಮಿಟ್ ಮಾಡಿದ್ರೆ ಸಾಕು, ಈಸಿಯಾಗಿ ನಿಮಗೆ ಅದು 10 ಮಾರ್ಕ್ಸ್ ಸಿಗುತ್ತೆ. ಪ್ರಾಜೆಕ್ಟಿಂದ ಆಗೋಯ್ತಲ್ವಾ. ನೆಕ್ಸ್ಟ್ ಇರೋದು ಇವಾಗ ಗ್ಲಿಚ್ಚು ಇಂಟರ್ನಲ್ ಎಕ್ಸಾಮ್ ಮಾರ್ಕ್ಸಲ್ಲಿ. ಸೊ ಕ್ವಾರ್ಟರ್ಲಿ 1ನಲ್ಲಿ 40 ಮಾರ್ಕ್ಸ್ ಎಕ್ಸಾಮ್ ಬರುತ್ತೆ, ಮಿಡ್ ಟರ್ಮ್ ಎಕ್ಸಾಮ್ ಬಂದುಬಿಟ್ಟು ನಿಮಗೆ 80 ಮಾರ್ಕ್ಸ್ ಇರುತ್ತೆ, ಕ್ವಾರ್ಟರ್ಲಿ 2 ಬಂದುಬಿಟ್ಟು 40 ಮಾರ್ಕ್ಸ್ ಇರುತ್ತೆ ನಿಮಗೆ. ಬಟ್ ಏನಂತ ಅಂದರೆ, ಕ್ವಾರ್ಟರ್ಲಿ 1 ಮತ್ತು ಕ್ವಾರ್ಟರ್ಲಿ 2ನಲ್ಲಿ ಕಡಿಮೆ ಪೋರ್ಷನ್ಸ್ ಇರುತ್ತೆ, ಬಟ್ ಮಿಡ್ ಟರ್ಮ್ ಎಲ್ಲ ಏನಾಗುತ್ತೆ ನಿಮಗೆ ಜಾಸ್ತಿ ಪೋರ್ಷನ್ಸ್ ಇರುತ್ತೆ. ಸೊ ಅದರಿಂದ ನೀವು ಕ್ವಾರ್ಟರ್ಲಿ 1ನ ಇಗ್ನೋರ್ ಮಾಡೋ ಚಾನ್ಸಸ್ಸೇ ಇಲ್ಲ. ಕ್ವಾರ್ಟರ್ಲಿ 1ನಲ್ಲಿ ನೀವು ತುಂಬ ಚೆನ್ನಾಗಿ ಫೋಕಸ್ ಮಾಡಿ ಫುಲ್ ಮಾರ್ಕ್ಸ್ ತೊಗೊಂಡ್ರೆ ನೆಕ್ಸ್ಟ್ ನಿಮಗೆ 2 ಚಾಯ್ಸ್ ಇರುತ್ತೆ. ಮಿಡ್ ಟರ್ಮಲ್ಲಿ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಕ್ವಾರ್ಟರ್ಲಿ 2ನಲ್ಲಿ ನೀವು ಕೋಪಪ್ ಮಾಡ್ಕೋಬೋದಲ್ವಾ. ಸೊ ಅದರಿಂದ ಕ್ವಾರ್ಟರ್ಲಿ 1 ಎಕ್ಸಾಮಲ್ಲಿ ಚೆನ್ನಾಗಿ ಫೋಕಸ್ ಮಾಡಿ. ಸೊ ಇಲ್ಲಿ ನಿಮಗೆ ಇವಾಗ ಹೇಳಿದೆ ಅಲ್ವಾ, ಔಟ್ ಆಫ್ 3ನಲ್ಲಿ ಬೆಸ್ಟ್ ಆಫ್ 2ನ ಕನ್ಸಿಡರ್ ಮಾಡ್ತಾರೆ. ಸೊ 5 out of 5 ಸ್ಕೋರ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗುತ್ತೆ, ನೀವು 36 and ಎಬೋವ್ ತೊಗೋಬೇಕಾಗತ್ತೆ. ಕ್ವಾರ್ಟರ್ಲಿ 1ನಲ್ಲಿ 36ಗಿನ್ನ ಜಾಸ್ತಿ ತೊಗೊಂಡ್ರೆ ನಿಮಗೆ ಏನಾಗುತ್ತೆ, 5 out of 5 ಸಿಗುತ್ತೆ. ಸೊ ನಿಮಗಿಲ್ಲಿ ನೋಡಿ, ಇಲ್ಲಿ 40 ಮಾರ್ಕ್ಸ್ ಎಕ್ಸಾಮಲ್ಲಾದರೆ 36 and ಎಬೋವ್ ತೊಗೋಬೇಕಾಗುತ್ತೆ. ಅದೇ 80 ಮಾರ್ಕ್ಸ್ ಎಕ್ಸಾಮಲ್ಲಾದರೆ 72 and ಎಬೋವ್ ತೊಗೋಬೇಕಾಗುತ್ತೆ. ಸೊ ಮಿಡ್ ಟರ್ಮಲ್ಲಿ ನೀವೇನಾದರೂ 5 out of 5 ಸ್ಕೋರ್ ಮಾಡಬೇಕು ಅಂತಂದರೆ 72 and ಎಬೋವ್ ತೊಗೋಬೇಕು. 40 ಮಾರ್ಕ್ಸಲ್ಲಿ ನೀವು 5 out of 5 ತೊಗೋಬೇಕು ಅಂದರೆ 36 and ಎಬೋವ್ ತೊಗೋಬೇಕಾಗುತ್ತೆ. ನೀವು 36ಗಿನ 1 ಮಾರ್ಕ್ಸ್ ಕಡಿಮೆ ಆದ್ರೂ 35 ಬ್ರಾಕೆಟಿಗೆ ಬಂದರೆ ನಿಮ್ಮ ಇಂಟರ್ನಲ್ಸ್ 5ಇಂದ 4ಗೆ ಆಗುತ್ತೆ, ಅಂದರೆ 1 ಮಾರ್ಕ್ಸ್ ಲೆಸ್ ಆಗುತ್ತೆ. ಸೊ ಅದರಿಂದ ತುಂಬಾ ಇಂಪಾರ್ಟೆಂಟ್ ಇದು. 36ಗೆ ಏಮ್ ಮಾಡಿಬಿಡಿ, 38 to 39ಗೆ ಏಮ್ ಮಾಡಿ. ಸೊ ಈಸಿಲಿ ಯು ಕ್ಯಾನ್ ಎಂಡ್ ಅಪ್ ಗೆಟಿಂಗ್ 36 to 37 ಮಾರ್ಕ್ಸ್. ನೀವು 1 ಮಾರ್ಕ್ಸ್ ಲೆಸ್ ತೊಗೊಂಡ್ರು 36ಗಿನ ಕೆಳಗೆ 4 ಮಾರ್ಕ್ಸ್ ಆಗುತ್ತೆ, ಅಂದರೆ 1 ಮಾರ್ಕ್ಸ್ ಇಂಟರ್ನಲ್ ಹೋಗುತ್ತೆ. ಲೆಸ್ ದೆನ್ 32 ಆಯಿತು ಅಂತಂದರೆ ನಿಮಗೆ ಎಷ್ಟು ಸಿಗುತ್ತೆ, ಬರೀ 3 ಇಂಟರ್ನಲ್ ಸಿಗುತ್ತೆ. ಅಂದರೆ ಎಷ್ಟು ಮಾರ್ಕ್ಸ್ ಮೈನಸ್ ಆಯಿತು, 2 ಮಾರ್ಕ್ಸ್ ಮೈನಸ್ ಆಯಿತು. ನೆಕ್ಸ್ಟ್ ಲೆಸ್ ದೆನ್ 28 ತೊಗೊಂಡ್ರೆ ಎಷ್ಟು ಬರುತ್ತೆ ಇಂಟರ್ನಲ್ಸು, ಜಸ್ಟ್ 2 ಮಾರ್ಕ್ಸ್ ಬರುತ್ತೆ. ಈ ರೀತಿ ಪ್ರತಿಯೊಂದು 4 ಮಾರ್ಕ್ಸ್ ಡಿಫ್ರೆನ್ಸಿಗೆ ನಿಮಗೆ 1 ಮಾರ್ಕ್ಸ್ ಮೈನಸ್ ಆಗ್ತಾ ಹೋಗುತ್ತೆ. ಅದರಿಂದ ನೀವು ಕ್ವಾರ್ಟರ್ಲಿ 1ನಲ್ಲಿ ತುಂಬಾ ಚೆನ್ನಾಗಿ ಫೋಕಸ್ ಮಾಡಿ. ಸೊ ನೀವು ಈಸಿಯಾಗಿ 5 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಇಲ್ಲಿ ಬೆಸ್ಟ್ ಸ್ಕೋರಿಂಗ್ ಸ್ಟ್ರಾಟಜಿ ಅಂತ ಅಂದರೆ ಸಿಂಪಲ್, ಅದನ್ನು ಯಾರು ಬೇಕಾದ್ರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಲ್ವಾ. 3 ಎಕ್ಸಾಮ್ಸ್ ಇದೆ, ಕ್ವಾರ್ಟರ್ಲಿ 1, ಮಿಡ್ ಟರ್ಮ್ ಮತ್ತು ಕ್ವಾರ್ಟರ್ಲಿ 2ನಲ್ಲಿ. ಕ್ವಾರ್ಟರ್ಲಿ 1, ಕ್ವಾರ್ಟರ್ಲಿ 2ನಲ್ಲಿ ಕಡಿಮೆ ಪೋರ್ಷನ್ಸ್ ಇದೆ. ಅದೇ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಏನಾಗುತ್ತೆ, ಕ್ವಾರ್ಟರ್ಲಿ ಪೋರ್ಷನ್ 30% ಅಥವಾ 40%, ಅದ್ರ ಜೊತೆಗೆ 20% ಆ್ಯಡ್ ಆನ್ ಆಗುತ್ತೆ. ಸೊ 60% ಸಿಲೆಬಸ್ ಇದ್ದಾಗ ನಿಮಗೇನಾಗುತ್ತೆ, ಸಿಲೆಬಸ್ ವಾಸ್ಟ್ ಆಗುತ್ತೆ, ತುಂಬ ಜಾಸ್ತಿ ಟೈಮ್ ಬೇಕಾಗುತ್ತೆ ಕಲಿಯೋದಕ್ಕೆ. ಸೊ ಅದರಿಂದ ನಿಮಗೆ ಕ್ವಾರ್ಟರ್ಲಿ 1ನಲ್ಲಿ ಮತ್ತು ಕ್ವಾರ್ಟರ್ಲಿ 2ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಮಿಡ್ ಟರ್ಮ್ ಎಕ್ಸಾಮ್ನ ಆಪ್ಷನ್ನಾಗಿ ಇಟ್ಕೊಳ್ಳಿ.
ಸೊ ಯಾಕೆ ಕ್ವಾರ್ಟರ್ಲಿ ಈಸಿ ಆಗುತ್ತೆ ಅಂತಂದರೆ ಪೋರ್ಷನ್ ಈಸ್ ಯೂಶುವಲಿ ಸ್ಮಾಲರ್, ಪ್ರಿಪ್ರೇಷನ್ ಪ್ರೆಷರ್ ಈಸ್ ಲೋವರ್. ಇಲ್ಲಿ ನಿಮಗೆ ಕಡಿಮೆ ಟಾಪಿಕ್ ಇರೋದ್ರಿಂದ, ಅದು ಅಲ್ಲದೆ 6 ಸಬ್ಜೆಕ್ಟ್ ಪ್ರಿಪೇರ್ ಆಗಬೇಕಾಗುತ್ತಲ್ವ, ಇಲ್ಲಿ ಅಷ್ಟು ಸ್ಟ್ರೆಸ್ ಇರಲ್ಲ ನಿಮಗೆ. ನೆಕ್ಸ್ಟ್ ಯು ಕ್ಯಾನ್ ರಿವೈಸ್ ಫಾಸ್ಟರು. ಸೊ ಇಲ್ಲಿ ಕ್ವಾರ್ಟರ್ಲಿ ಪೋರ್ಷನ್ ಎಲ್ಲ ನೀವು 1 ವೀಕ್ ಕರೆಕ್ಟಾಗಿ ಕುತ್ಕೊಂಡು ಓದಿದ್ರೆ ಈಸಿಯಾಗಿ ರಿವೈಸ್ ಮಾಡ್ಬೋದು. ಫುಲ್ ಮಾರ್ಕ್ಸ್ ಆರ್ ಮೋರ್ ರಿಯಲಿಸ್ಟಿಕ್ ಅಲ್ವಾ ಇಲ್ಲಿ. ಸೊ 40 on 40 ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು. 40ಗೆ 40 ನೀವು ಟಾರ್ಗೆಟ್ ಮಾಡಿದ್ರೆ ಈಸಿಯಾಗಿ 37 to 38ನ ಸ್ಕೋರ್ ಮಾಡ್ಬೋದು. ಸೊ ಈ 40 ಮಾರ್ಕ್ಸ್ನ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತಂದರೆ, ನೀವು ಜಸ್ಟ್ 1 ವೀಕ್ ಬಿಫೋರ್, ಇನ್ನೂ ಟೈಮ್ ಇದೆ ಆ್ಯಕ್ಚುಲಿ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೂ ನಿಮಗೆ ಅರೌಂಡ್ 8 to 9 days ಟೈಮ್ ಇದೆ ಅಲ್ವಾ. ಸೊ ಇವತ್ತಿಂದ ನೀವು ಪ್ರಾಕ್ಟೀಸ್ ಮಾಡಿದ್ರು ನೀವು ಈಸಿಯಾಗಿ ನಿಮಗೆ ಆ 40ನ ಏಮ್ ಮಾಡ್ಬೋದು. ಸೊ ಫೈನಲ್ ಆಗಿ 20 on 20 ತೊಗೋಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ, ಪ್ರಾಜೆಕ್ಟಲ್ಲಿ 10 ಮಾರ್ಕ್ಸ್ ತೊಗೋಬೇಕಾಗತ್ತೆ. ಅದು ನಿಮಗೆ ಈಸಿ ಅನಿಸಿದೆ, ಆಲ್ರೆಡಿ ಗೊತ್ತಾಗಿದೆ ಅಲ್ವಾ. ಈಗ ಮೇಯ್ನ್ ಇರೋದೇ ರಿಮೈನಿಂಗ್ 10 ಮಾರ್ಕ್ಸು ಇಂಟರ್ನಲ್ ಎಕ್ಸಾಮ್ಸ್ ಅಲ್ವಾ. ಕ್ವಾರ್ಟರ್ಲಿ 1ನಲ್ಲಿ 36 ಮೇಲೆ ಏಮ್ ಮಾಡೋದಕ್ಕೆ ಟ್ರೈ ಮಾಡಿ, ಮಿಡ್ ಟರ್ಮಲ್ಲಿ 72 and above ಏಮ್ ಮಾಡಿ, ಕ್ವಾರ್ಟರ್ಲಿ 2ನಲ್ಲಿ 36 and above. ಸೊ ಇದರಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಒನ್ ಆಫ್ ಮೈ ಸ್ಟೂಡೆಂಟ್ ಶಿ ಸ್ಕೋರ್ಡ್ ಇನ್ ಕ್ವಾರ್ಟರ್ಲಿ 1 36 ಆಸ್ ವೆಲ್ ಆಸ್ quarterly 2 also 36, but still she end up getting only 9 marks in internal exam. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಲಾಜಿಕಲಿ ನಿಮಗೆ 9.5 ಬರಬೇಕು. 9.5 ಬಂದರೆ ಮಾತ್ರ ಅದನ್ನು 10 ಆಗಿ ಕನ್ಸಿಡರ್ ಮಾಡ್ತಾರೆ. ಅಂದರೆ ಒನ್ ಆಫ್ ದ ಎಕ್ಸಾಮ್ ಯು ಹ್ಯಾವ್ ಟು ಸ್ಕೋರ್ 37, ಕ್ವಾರ್ಟರ್ಲಿ 1 ಮತ್ತು ಕ್ವಾರ್ಟರ್ಲಿ 2 ಇವೆರಡರಲ್ಲಿ ಒಂದರಲ್ಲಿ 37, ಇನ್ನೊಂದರಲ್ಲಿ 36 ತೊಗೊಂಡ್ರೆ ಆಗ ಅದು 9.5 ಆಗುತ್ತೆ. 9.5ನ 10ಗೆ ಕನ್ಸಿಡರ್ ಮಾಡ್ತಾರೆ ಅಥವಾ 10ಗೆ ಕನ್ವರ್ಟ್ ಮಾಡ್ತಾರೆ. ಸೊ ಆಗ ನೀವು ಈಸಿಯಾಗಿ 20 out of 20ನ ತೊಗೋಬೋದು. ಸೊ ನಿಮ್ಮ ಇಂಟೆನ್ಷನ್ ಏನಿರಬೇಕು, 36 and above ಇರಬೇಕು. ಸೊ 36 and above ತೊಗೊಂಡ್ರೆ ಈಸಿಯಾಗಿ 20 on 20 ತೊಗೊಳ್ಬೋದು. ಇಲ್ಲಿ 20 on 20 ತೊಗೊಂಡ್ರೆ ನೀವು ಈಸಿಯಾಗಿ ಫೈನಲ್ ಎಕ್ಸಾಮಲ್ಲಿ 100 on 100ಗೆ ಏಮ್ ಮಾಡ್ಬೋದು ಅಲ್ವಾ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕ್ವಾರ್ಟರ್ಲಿ 1 ಎಕ್ಸಾಮ್. ಪ್ಲೀಸ್ ಫೋಕಸ್ ಆ್ಯಂಡ್ ಟ್ರೈ ಟು ಗೆಟ್ 20 on 20 ಇನ್ ಯುವರ್ ಇಂಟರ್ನಲ್ ಎಕ್ಸಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.